ದೀಪಗಳ ಹಬ್ಬ ದೀಪಾವಳಿ. ತಲೆಗೆ ಮೈಗೆ ಎಣ್ಣೆನ ಹಚ್ಕೊಂಡು ಸೀಗೆಕಾಯಿ ಕಡಲೆ ಹಿಟ್ಟಿಂದ ಸ್ನಾನ ಮಾಡೋವಂಥದ್ದು ವಿಶೇಷ. ಇನ್ನು ಶ್ರೀರಾಮ ಅಯೋಧ್ಯೆಗೆ ವಾಪಸ್ಸಾದಂಥ ದಿನ ಅಂದರೆ ರಾವಣನನ್ನು ಸಂಹಾರ ಮಾಡಿ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ವಾಪಸ್ಸಾದಾಗ ಅಯೋಧ್ಯೆ ಜನರೆಲ್ಲ ತಮ್ಮ ಮನೆಯಲ್ಲಿರುವಂಥ ಎಲ್ಲ ದೀಪಗಳನ್ನು ಬೆಳಗಿಸಿ ಶ್ರೀರಾಮನನ್ನು ಸ್ವಾಗತ ಮಾಡ್ತಾರಂತೆ. ಹಾಗಾಗಿ ಅವತ್ತಿನ ದಿನನ ದೀಪಾವಳಿಯಾಗಿ ಆಚಾರ ಮಾಡ್ತಾರೆ ಅನ್ನೋ ನಂಬಿಕೆ ಒಂದು ಕಡೆ ಆದರೆ, ಸಮುದ್ರ ಮಂಥನದ ಸಮಯದಲ್ಲಿ ನಮಗೆ ತುಂಬ ವಸ್ತುಗಳು ಭೂಮಿ ಮೇಲೆ ಪ್ರತ್ಯಕ್ಷ ಆಗುತ್ತೆ. ಇದ್ರ ಜೊತೆಗೆ ಅಮೃತದ ಜೊತೆಗೆ ನಮಗೆ ಲಕ್ಷ್ಮೀ ದೇವಿ ಸಹ ಸಮುದ್ರದಿಂದ ಪ್ರತ್ಯಕ್ಷರಾಗ್ತಾರೆ. ಹಾಗಾಗಿ ಆ ದಿನ ಅಂದರೆ ಅಮಾವಾಸ್ಯೆಯ ರಾತ್ರಿಯ ದಿನವನ್ನು ಮಹಾಲಕ್ಷ್ಮಿಯ ಜನ್ಮದಿನ ಅಂತ ಕೂಡ ಕರೀತಾರೆ. ಹಾಗಾಗಿ ಅವಳು ವಿಷ್ಣುವಿನ ಪತ್ನಿಯಾಗಿ ಲೋಕಕ್ಕೆ ಸಂಪತ್ತು, ಶಾಂತಿ, ಸುಖವನ್ನು ನೀಡಲು ಪ್ರತಿಜ್ಞೆ ಮಾಡ್ತಾರಂತೆ. ಹಾಗಾಗಿ ನಾವು ಇವತ್ತಿನ ದಿನನ ಧನಲಕ್ಷ್ಮಿ ಪೂಜೆ ಅಂತ ಕೂಡ ಮಾಡ್ತೀವಿ. ಧನ ಅಂತ ಅಂದರೆ ಕೇವಲ ಹಣ ಮಾತ್ರ ಅಲ್ಲ ಅಲ್ವಾ, ಜೀವನದಲ್ಲಿ ನಮಗೆ ಸಂಪೂರ್ಣ ಸಮೃದ್ಧಿ, ಆಹಾರ, ಜ್ಞಾನ, ಸಂತೋಷ ಎಲ್ಲವೂ ಸಿಗುತ್ತೆ. ಹಾಗಾಗಿ ಅಮಾವಾಸ್ಯೆಯ ರಾತ್ರಿ ನಮ್ಮ ಮನೆಯೆಲ್ಲದನ್ನು ದೀಪದಿಂದ ಅಲಂಕಾರವನ್ನು ಮಾಡಿ ಸ್ವಚ್ಛವಾಗಿ ಇಟ್ಟು ಹೊಸ ಬಟ್ಟೆ, ಹೂವು, ದೀಪ, ಸಿಹಿ ತಿಂಡಿಗಳು ಹಾಗೆ ನೈವೇದ್ಯಗಳನ್ನು ದೇವಿಗೆ ಆರಾಧನೆ ಮಾಡೋದ್ರ ಮೂಲಕ ಮನೆಯಲ್ಲಿ ಸಂತೋಷ, ನೆಮ್ಮದಿ ನೆಲೆಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ.